ಆರ್ ಬಿ ತಿಮ್ಮಾಪುರ ಅವರು ಮಂತ್ರಿಯಾಗಿರುವಂತ ಇಲಾಖೆಯಲ್ಲಿ ಒಬ್ರು ಡಿಸಿ ಲೋಕಾಯುಕ್ತ ಟ್ರಾಫಿಕ್ ಬೀಳುತ್ತಾರೆ, ಲಂಚ ತೆಗೆದುಕೊಂಡು ಲಂಚ ತೆಗೆದುಕೊಂಡು ಜೈಲಿಗೆ ಹೋಗ್ತಾರೆ. ಅದರ ಜೊತೆಗೆ ಮತ್ತಿಬ್ಬರು ಅಧಿಕಾರಿಗಳು. ನಿನ್ನೆ ಇನ್ನೊಬ್ಬ ಅಧಿಕಾರಿಯನ್ನು ಮಂಡ್ಯದಲ್ಲಿ ಸಸ್ಪೆಂಡ್ ಮಾಡಿದಿರಿ, ಅದು ಕೂಡ ಸೇಮ್ CL7 ಲೈಸೆನ್ಸ್ ನ ವಿಚಾರದಲ್ಲಿ. ಇಷ್ಟಿದ್ದಾಗಲೂ ಕೂಡ ಸಚಿವರು ಅವರು ಪರಿಶುದ್ಧರಾಗಿದ್ದಾರೆ ಅಂತ ನೀವು ಶರಾಬ ರೀತೀರಿ ಅಂತಾದ್ರೆ ರಾಜ್ಯದ ಜನ ಏನ್ ಅನ್ಕೊಳ್ಬೇಕು? ನೋಡಿ, ರಾಜ್ಯ ಜನ ಅನ್ಕೊಂತಾರೆ ನೋಡಿ, ಲೋಕಾಯುಕ್ತ ಪೊಲೀಸ್ ಆಗ್ಲಿ ನಾವು ಸಸ್ಪೆಂಡ್ ಮಾಡೋದಾಗ್ಲಿ ನಾವೇ ಮಾಡಿರೋದು, ನಮ್ಮ ಸರ್ಕಾರನೇ ಮಾಡಿರ್ತಕ್ಕಂಥದ್ದು. ಯಾಕೆ ಸಸ್ಪೆಂಡ್ ಮಾಡಿದ್ರು? ಯಾರ ಮೇಲೆ ಯಾರು ಆರೋಪಿಗಳಿದ್ದಾರೆ, ಮೇಲ್ನೋಟಕ್ಕೆ ಅವರು ಕ್ರಮ ಏನೋ ತಪ್ಪು ಮಾಡಿದ್ದಾರೆ, ಲಂಚ ತಗೊಂಡಿದ್ದಾರೋ, ಲಂಚ ಕೇಳಿದ್ದಾರೋ, ಇದು ಕಾರಣ ಕ್ರಮ ಬಂದ ಮೇಲೆ ಕ್ರಮ ತಗೊಂತಾರೆ. ಸುಮ್ನೆ ನೀವು ಸಚಿವರ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ? ಸಚಿವರು ಏನಾದ್ರು ಲಂಚ ತಗೊಂಡಿದ್ರಾ? ಸಚಿವರು ಏನಾದ್ರು ಯಾರಾದ್ರು ಗುತ್ತಿಗೆದಾರನ ಹೋಗಿ ಹಣ ತಗೊಂಡು ಬಂದಿದ್ರಾ? ಅಬಕಾರಿ ಇಲಾಖೆಯ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ಅಬಕಾರಿ ಇಲಾಖೆಯ ಸಚಿವರು ರಾಜೀನಾಮೆ ಕೊಡೋ ಬದಲು ದೇಶದ ಪ್ರಧಾನಿ ರಾಜೀನಾಮೆ ಕೊಡಬೇಕಾ ನಟರಾಜ್ ಗೌಡ್ರೆ? ಇದಕ್ಕೆ ಯಾರು ಪ್ರಧಾನಮಂತ್ರಿ ರಾಜೀನಾಮೆ? ಉತ್ತರ ಪ್ರದೇಶದ ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕಾ? ತಮಿಳುನಾಡಿನ ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕಾ? ಒಂದೊಂದು ಪ್ರಕರಣಗಳಿಗೆ ಆರೋಪಗಳಿಗೆ ರಾಜೀನಾಮೆ ಕೊಡೋದ್ರೆ ಮೋದಿ 10 ಸಲ ರಾಜೀನಾಮೆ ಕೊಡ್ಬೇಕಾಗ್ತೈತೆ. ಅಲ್ಲ ನಟರಾಜ್ ಗೌಡ್ರೆ, ನಾಗೇಂದ್ರ ರಾಜೀನಾಮೆ ಯಾಕೆ ತಗೊಂಡ್ರಿ? ನಟರಾಜ್ ಗೌಡ್ರೆ, ನಾಗೇಂದ್ರ ಏನು ಲಂಚ ತಗೊಂಡಿರಲಿಲ್ಲ ಅಲ್ವಾ ನಿಮ್ ಪ್ರಕಾರ? ಯಾಕೆ ತಗೊಂಡ್ರಿ? ನಾಗೇಂದ್ರ ರಾಜೀನಾಮೆ ಯಾಕೆ ತಗೊಂಡ್ರಿ? ರಕ್ಷಿತ್ ಶೆಟ್ರೆ, ಯಾವ ಪ್ರಕರಣದಲ್ಲಿ ಯಾರ ಎಷ್ಟು ತೀವ್ರತೆ ಇದೆ, ಪ್ರಕರಣ ಎಷ್ಟು ತೀವ್ರತೆ ಇದೆ, ಯಾರು ಆರೋಪಿ ಆಗಿರಬಹುದು, ಅದನ್ನ ಜಡ್ಜ್ ಮಾಡಕ್ಕಾಗ್ದಲ್ಲೇ ಇರ್ತಕ್ಕಂಥವ್ರು ಯಾರು ಇಲ್ಲ ಇಲ್ಲಿ. ಈಗ ತಿಮ್ಮಾಪುರ ಅವರೇ ನೇರವಾಗಿ ಭಾಗಿಯಾಗಿ ನೇರವಾಗಿ ಯಾವ್ದಾದ್ರು ಇದ್ರೊಳಗಿದ್ರೆ ಇಲ್ಲ, ಹೌದು ಮೇಲ್ನೋಟಕ್ಕಾದ್ರೂ ಅವ್ರ ಆರೋಪ ಇದೆ, ಅವ್ರ ಮೇಲೆ ಮೇಲ್ನೋಟಕ್ಕಾದ್ರೂ ಅವ್ರ ಆರೋಪ ಆಗಿರ್ಬೋದು. ಸಚಿವರೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರೆ ಮಾತ್ರ ನಾವು ರಾಜೀನಾಮೆ ಸಚಿವರೇ ರೆಡ್ ಹ್ಯಾಂಡ್ ಆಗಿ ಲಂಚ ತೆಗೆದುಕೊಂಡು ಸಿಕ್ಕಾಕೊಂಡ್ರೆ ಮಾತ್ರ ರಾಜೀನಾಮೆ, ಇಲ್ಲ ಅಂತಾದ್ರೆ ಇಲ್ಲ. ಈಗ ನೋಡಿ, ಆರ್ ಅಶೋಕ್ ವಿಜಯೇಂದ್ರ ಆರೋಪ ಮಾಡಿದ ತಕ್ಷಣ ಬಿರಿಯಾನಿ ತಿನ್ಕೊಂಡು ವಿಧಾನಸೌಧದಲ್ಲಿ ಅದ್ರ ಮಲಗಿದ ತಕ್ಷಣ ಚಂದ್ರಶೇಖರ್ ಅವರೇ, ಯಾರೋ ಏನೋ ಹೇಳಿದ್ರು ಅಂತ ಯಾಕ್ರಿ ರಾಜೀನಾಮೆ ಕೊಡ್ಬೇಕು? ಯಾರೋ ಏನೋ ಹೇಳಿದ್ರು ಅಂತಂದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಬರೀ ಗಾದೆ ಮಾತ್ರ ಉಲ್ಲೇಖ ಮಾಡ್ತಾ ಇರೋದು ನಾನು. ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸ್ತು. ಇಲ್ಲಿ ಮೊಸರನ್ನ ಕೋತಿ ತಿಂತ, ಕೋತಿ ಮರಿ ತಿಂತ, ಅಥವಾ ಮರಿ ಕೋತಿ ಸೇರ್ಕೊಂಡು ಮೊಸರನ್ನ ತಿಂದ್ವಾ, ಒಟ್ಟಿನಲ್ಲಿ ಮೇಕೆ ಬಾಯಿಗಂತೂ ಮೊಸರನ್ನ ಒರೆಸಿದ್ರು. ಮೇಕೆ ಸಿಗಾಕೊಂತು. ಮೇಕೆಗೆ ಏನಾದರೂ ಬಾಯಿ ಬಿಟ್ರೆ ಕೋತಿ ಸಿಗಾಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಪಾಪ ಕೋತಿ ಮರಿ ಸಿಕ್ಕಾಕೊಳ್ಳುತ್ತೆ. ಇನ್ನು ಚಿಕ್ಕ ವಯಸ್ಸೋದಕ್ಕೆ ಈಗಿನ ತಿನ್ನೋದು ಕಲ್ತಿದೆ, ಪಾಪ ಹೊಟ್ಟೆ ಹಸು ಜಾಸ್ತಿ ಅದಕ್ಕೆ. ಆಮೇಲೆ ಕೋತಿ ಮರಿ ಸಿಗಾಕೊಂಡ್ಬಿಟ್ರೆ, ಹಾಗಾಗಿ ಏನಾದರೂ ಮಾಡಿ ಮೇಕೆನ ಉಳಿಸ್ಕೊಳ್ಳೇಬೇಕು. ಕೋತಿ ಜವಾಬ್ದಾರಿ ಅದು. ಈ ಗಾದೆಗೂ ಇವತ್ತಿನ ಸಂಬಂಧ ನಾನು ಕಲ್ಪಿಸ್ಕೊಳ್ತಾ ಇಲ್ಲ. ಅದ್ರ ಪರಿಸ್ಥಿತಿ ನೋಡಿ. ಸೀಸರನ ಪತ್ನಿ ಪ್ರಶ್ನಾತೀತಳಾಗಿರಬೇಕು. ಜನಪ್ರತಿನಿಧಿಗಳ ಮೇಲೆ ಏನಾದರೂ ಆರೋಪ ಬಂದರೆ ರಾಜೀನಾಮೆ ಕೊಟ್ಟು ತೊಲಗಬೇಕು. ಈಶ್ವರಪ್ಪ, ನಿನಗೆ ನಾಚಿಕೆ ಇಲ್ವೇನಯ್ಯ? ಇನ್ನೂ ಮಂತ್ರಿ ಸ್ಥಾನದಲ್ಲಿ ಕೂತಿದೆಯಲ್ಲ, ತನಿಖೆ ಮುಗಿದ ಮೇಲೆ ವಾಪಸ್ ಬಾ ಅಂತ ನೀನು ನ್ಯಾಯಕ್ಕಾಗಿದ್ದಂತೆ ಯಾರಿಗೆ ಮಾತಾಡಿದ್ದು? ಸನ್ಮಾನ್ಯ ಸಿದ್ದರಾಮಯ್ಯನವರು ಆಪೋಸಿಷನಲ್ ಪಾರ್ಟಿ ಇದ್ದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ತೀರಾ ಪತಿವ್ರತೆ ಥರ ಆಡ್ತಾ ಇದ್ರು. ಅಧಿಕಾರ ಬಂದ ಮೇಲೆ ನಿಮ್ಮ ಪಾತಿವ್ರತ್ಯಕ್ಕೆ ಏನಾಯ್ತು ಸಿದ್ದರಾಮಯ್ಯನವರೇ? ಪಾತಿವ್ರತ್ಯಕ್ಕೆ ಧಕ್ಕೆ ಬಂತ? ಎಲ್ಲರಿಗೂ ಮಾತಾಡ್ತಿಲ್ಲ, ನಾಚಿಕೆ ಆಗಲ್ವಾ? ರಾಜೀನಾಮೆ ಕೊಟ್ಟು ಹೋಗೋದು ನಾಚಿಕೆ ಆಗಲ್ವಾ? ತನಿಖೆ ಎದುರಿಸ್ತಿದ್ರಲ್ಲ, ಅವರ ಮೇಲೆ ಕೇವಲ ಆರೋಪ ಇತ್ತು, ಈ ರೀತಿ ಸಾಕ್ಷ್ಯಗಳಿರ್ಲಿಲ್ಲ. ನಿಮ್ಮ ಮಾತಲ್ಲೇ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಇದೆಯಾ ಸಿದ್ದರಾಮಯ್ಯನವರೇ? ನಿಮ್ಮ ಪದ ಅದು, ನನ್ನ ಪದ ಅಲ್ಲ ಅದು. ನಿಮಗೆ ನಾಚಿಕೆ ಇದೆಯಾ? ಇಷ್ಟೊಂದು ಆರೋಪ ಅಲ್ಲ ರೀ. ಒಬ್ಬ ಅಧೀಕ್ಷಕ ಅರೆಸ್ಟ್ ಆಗ್ತಾನೆ, ಅಧೀಕ್ಷಕ ಅರೆಸ್ಟ್ ಆಗಿ 2 ನಿಮಿಷ ಮುಂಚೆನೂ ಮಾತಾಡ್ತಾನೆ ಮಿನಿಸ್ಟರ್ ಇನ್ವಾಲ್ವ್ಮೆಂಟ್ನ, ಮಿನಿಸ್ಟರ್ ಮಗನ ಇನ್ವಾಲ್ವ್ಮೆಂಟ್ನ. ಒಬ್ಬರಲ್ಲ ಇಬ್ಬರಲ್ಲ 4 ಅಧಿಕಾರಿಗಳು ಮಿನಿಸ್ಟರ್ ಇನ್ವಾಲ್ವ್ಮೆಂಟ್ ಹೇಳ್ತಾರೆ. ಯಾವ್ಯಾವ ರೀತಿ ಹೋಗ್ತಿದೆ, ಯಾವ್ಯಾವ ಕರ್ಕೊಂಡು ಹೋಗ್ಬೇಕು. ಅವ್ರದ್ದು ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇಷ್ಟೇ. ಒಬ್ಬ DC ಸಿಕ್ಕಾಕೊಂಡ ಅಂದ ತಕ್ಷಣ ಸಚಿವರನ್ನು ಯಾಕೆ ಲಿಂಕ್ ಮಾಡ್ತೀರಿ ಅಂತ ಕೇಳೋದು. ನೀವು ಆಡಿಯೋ ಅಂತ ಹೇಳ್ಬೋದು. ಆತ ತನ್ನ ಲಂಚದ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಸಚಿವರ ಹೆಸರನ್ನು ಹೇಳಿರ್ಬೋದು. ಸಚಿವರಿಗೆ ಕೊಡಬೇಕಾಗತ್ತೆ, ನೀನು ಇಷ್ಟು ಕೊಡು ಅಂತ ಹೇಳಿರ್ಬೋದು. ಸಚಿವರನ್ನು ಯಾಕೆ ಅದಕ್ಕೆ ಇನ್ವಾಲ್ವ್ ಮಾಡ್ತೀರಿ ಅಂತ ಅವ್ರು ಕೇಳ್ತಾ ಇರೋದು. ಸರಿ, ನಾನು ಅದನ್ನೇ ಪ್ರಶ್ನೆ ನಟರಾಜ್ ಗೌಡ್ರನ್ನ ತಗೊಂತೀನಿ. ನಾಗೇಂದ್ರ ಏನಾದರೂ ರೆಡ್ ಹ್ಯಾಂಡ್ ದುಡ್ಡು ಇಸ್ಕೊಂಡಿದ್ರಾ? ನಾಗೇಂದ್ರನ ಯಾಕೆ ಮತ್ತೆ ರಾಜೀನಾಮೆ ತಗೊಂಡ್ರಿ ನೀವು? ನಾಗೇಂದ್ರ ರೆಡ್ ಹ್ಯಾಂಡ್ ಸಿಗಾಕೊಂಡಿದ್ರಾ? ಹಂಗೆ ನಾಗೇಂದ್ರಗೊಂದು ನಿಲ್ವೋ, ತಿಮ್ಮಪ್ಪನಿಗೊಂದು ನಿಲ್ವಾ? ಅಥವಾ ಆ ಕತೆ ಒಳಗಡೆಗೆ ಪೂರ್ತಿ ಮೊಸರನ್ನ ಬರೀ ಮೇಕೆ ತಿಂದಿತ್ತು, ಕೋತಿ ಕೊಟ್ಟಿರ್ಲಿಲ್ಲ, ಅದಕ್ಕೋಸ್ಕರ ಮೇಕೆ ಸಿಗಾಕೊಂತು. ಇಲ್ಲಿ ಅದಕ್ಕೋಸ್ಕರ ಮೇಕೆ ನುಡಿಸ್ಬೇಕು. ಯಾವುದಕ್ಕೆ ಸಾಕ್ಷಿ ಇತ್ತು? ಯಾವುದಕ್ಕೆ ಸಾಕ್ಷಿ ಇತ್ತು ಅಂದ್ರೆ ಅವಾಗ ಏನ್ ಮಾಡ್ತಿದ್ರಿ? ಅವಾಗ ಇವ್ರಿಗೆ ವಿವೇಕ ಇರ್ಲಿಲ್ವಾ? ಅವಾಗ ಇವ್ರಿಗೆ ಜ್ಞಾನ ಇರ್ಲಿಲ್ವಾ? ಸಿದ್ದರಾಮಯ್ಯ ಮಾತಲ್ಲಿ ಹೇಳ್ಬೇಕಂದ್ರೆ ಅವಾಗ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇರ್ಲಿಲ್ವಾ? ಚಂದ್ರಶೇಖರ್, ಅರ್ಥ ಆಯ್ತು. ನಾಗೇಂದ್ರ ಪ್ರಸಾದ್, ನಾಗೇಂದ್ರ
ನಾಗೇಂದ್ರ ಪ್ರಕರಣದಲ್ಲಿ ನಾಗೇಂದ್ರ ಪಾಪ ಬಲಿಪಶು ಆದ, ಬಿಜೆಪಿಯ ಸಂಚಿಗೆ ನಾಗೇಂದ್ರ ಬಲಿಪಶು ಆದ್ರು ಅಷ್ಟೇ. ರಾಜೀನಾಮೆ ತಗೊಂಡಿದ್ ನಾವ ಬಲಿಪಶು ಮಾಡಿದಾಗ ಕ್ಷಮೆ ಕೇಳಿ ಹಾಗಾದ್ರೆ ಜನಕ್ಕೆ. ನಾಗೇಂದ್ರದ ಯಾವ ತಪ್ಪು ಇಲ್ಲ ಅಂದ್ರೂ ಕೂಡ ಅವರು ರಾಜೀನಾಮೆ ಕೊಡ್ಬೇಕಾಗಿ ಬಂತು. ಯಾಕಂದ್ರೆ ಪ್ರಕರಣ ಇತ್ತು, ಅಲ್ಲಿ ಪ್ರಕರಣ ಇತ್ತು. ಆದ್ರೆ ಅಧಿಕಾರಿಗಳು ಮಾಡಿದ ತಪ್ಪಿಗೆ ನಾಗೇಂದ್ರ ಹೊಣೆಗಾರಿಕೆ ಜೆಡಿಎಸ್ ಆಗ್ತದೆ. ವಕ್ತಾರರನ್ನ ಮಾತನಾಡಿಸಬೇಕು. ಒಂದ್ ನಿಮಿಷ ನಾಗೇಂದ್ರ ಪ್ರಸಾದ್ ಅವರೇ. ಒಂದೆರಡು ನಿಮಿಷ ನಾನು ಕಾಲಾವಕಾಶ ಕೊಡಬೇಕು ರಕ್ಷಿತ್. ಇದೆಲ್ಲ ವಿಚಾರ ಬಂದಿರತಕ್ಕಂಥದ್ದು ಅಬಕಾರಿ ಇಲಾಖೆಯಲ್ಲಿ ಸರಿಸುಮಾರು 1992ರಿಂದ ಕೂಡ 579 ರಿಟೇಲ್ ಮಾರಾಟಗಾರರು CL2 ಆಗಿರ್ಬೋದು, CL9 ಆಗಿರ್ಬೋದು, ಅದನ್ನು ಯಾವೊಂದು ಸ್ಥಗಿತವಾಗಿತ್ತು ಆ ಒಂದು ಪರವಾನಗಿಗಳನ್ನು ಇವಾಗ ಕೊಡಬೇಕು ಅಂತಕ್ಕಂಥದ್ದನ್ನು ಈ ವಿಚಾರ ಬಂದಿದ್ದು. ತಾವಾಗಲೇ ಹೇಳ್ತಿದ್ರಿ, ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ಅಬಕಾರಿಯಲ್ಲಿ ಒಂದು ಸರಿಸುಮಾರು 40,000 ಕೋಟಿ ಆದಾಯ ಬರ್ತಕ್ಕಂಥದ್ದು ಒಂದು. ಎರಡನೇದು ನೋಡಿ, ಈ ಹರಾಜು ಜನವರಿಯಿಂದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದ್ದು ರಕ್ಷಿತ್. CL7 ಹೌದು, ಜನವರಿಯಿಂದ ಸ್ಟಾರ್ಟ್ ಆದ ಕೂಡಲೇ ಸರಿ CL7 CL9 ಕೂಡ ನೀವು ಆಗಲೇ ಹೇಳ್ತಿದ್ರಿ ಯಾರು ರೆಕಮೆಂಡ್ ಬೇಕು ಅಂತಕ್ಕಂಥ. ಇದರಲ್ಲೂ ಕೂಡ ಮೀಸಲಾತಿತ್ತು. ಸರಿಸುಮಾರು SC STಗಳಿಗೆ 92 ಇದನ್ನು ಕೊಡಬೇಕು, 579ರಲ್ಲಿ ಅಂತಕ್ಕಂಥದ್ದು ಕೂಡ ಇತ್ತು. ನೋಡಿ, ಇಲ್ಲಿ ಆಗಿರ್ತಕ್ಕಂಥ ವಿಚಾರ ಒಂದೇ ಒಂದು, ಈ ಸರಿಸುಮಾರು 1992ರಿಂದ ಕೂಡ ಅಬಕಾರಿ ಇಲಾಖೆ ಅಂತಕ್ಕಂಥದ್ದೇ ಆದಾಯ ಬರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಬೀದಿಲಿ ಹೋಗೋರು ಈ ಹರಾಜು ಮೂಲಕ ಆಗಬೇಕಾಗಿರ್ತಕ್ಕಂಥ ಈ ಒಂದು ರೂಲ್ಸನ್ನು ಯಾರು ಫಾಲೋ ಮಾಡಿದ್ದಾರೆ ಅಂತಕ್ಕಂಥ ಪ್ರಪ್ರಥಮವಾಗಿ ಹೇಳಬೇಕಾಗ್ತದೆ. ಯಾರು ಕೂಡ ರೂಲ್ಸನ್ನು ಫಾಲೋ ಮಾಡಿಲ್ಲ. ನಂಬರ್ 1. ನಂಬರ್ 2, ಇದರಲ್ಲಿ ನೀವು ಲಂಚ ಕೊಡದೆ ಯಾವುದೇ ಕಾರಣಕ್ಕೂ ಒಂದು ಲೈಸೆನ್ಸ್ ಜನಸಾಮಾನ್ಯಕ್ಕೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಯಾವುದಾದ್ರೂ ತೋರಿಸಿದ್ರೆ ನಾನು ನನ್ನ ವಕ್ತಾರನ ಈಗಲೇ ನಿವೃತ್ತಿ ತಗೋತೀನಿ. ಯಾವುದೇ ಲಂಚ ಭ್ರಷ್ಟಾಚಾರ ಯಾವುದೇ ಬಂದ ನಂತರ ಅಲ್ಲ ಸರ್, ಒಂದು ನಿಮಿಷ, ಅದಕ್ಕಿಂತ ಮೊದಲು ಅಬಕಾರಿ ಇಲಾಖೆ ಬಹಳ ಪರಿಶುದ್ಧವಾಗಿರಲಿಲ್ಲ. ಇತ್ತೀಚಿನ ದಿನಗಳು ಯಾಕಾಯ್ತು ಅಂತ 1992 ಲೈಸೆನ್ಸ್ಗಳ ಮಧ್ಯೆ ಕೊಟ್ಟಿರಲಿಲ್ಲ. ಇನ್ನೊಂದು ಏನು ಅಂತಂದ್ರೆ, ಇದರಲ್ಲಿ ಹಗರಣ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದು ನಾವಲ್ಲ, ಯಾವುದು ನಮ್ಮ ವೈನ್ ಬಾರ್ ಅಸೋಸಿಯೇಷನ್ ಅವರು ಆಪಾದನೆ ಮಾಡಿದ್ದು. ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಯಾಕಂದ್ರೆ ಅವ್ರು ಇನ್ವಾಲ್ವ್ಮೆಂಟ್ ಇದ್ದಾರೆ. ಮತ್ತೆ ನೀವು ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗೋದಾದ್ರೆ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಹೇಳಿ ಆನಂತರ ವಿವರವಾಗಿ ಹೋಗೋಣ. ನನ್ನ ಜೊತೆಗೆ ದೂರುದಾರರು ಕೂಡ ಇದ್ದಾರೆ. ರಾಜೀನಾಮೆ ಯಾಕೆ ಕೊಡಬೇಕು, ರಾಜೀನಾಮೆ ಯಾಕೆ ಕೊಡಬೇಕು, ತಿಮ್ಮಾಪುರ ಯಾಕೆ ಕೊಡಬೇಕು? ಈಗ ಯಾರು ಇದರಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ DC ಇದ್ದಾರೆ, ಅವರು ಜೊತೆಲಿ 3 ಜನ ಯಾರು ಅರೆಸ್ಟ್ ಆಗಿದ್ದಾರೆ, ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇದಕ್ಕೆ ನಮ್ಮದು ಪಾಲು ಕೂಡ ಸಚಿವರಿಗಿದೆ ಅಂತಕ್ಕಂಥದ್ದು. ಸಚಿವರು ಅಂತಕ್ಕಂಥದ್ದು ಅವ್ರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು, ಮಾನ್ಯ ಸಚಿವರು ಹೇಳ್ತಾರೆ, ಯಾವುದೋ ಅಧಿಕಾರಿ ಒಬ್ಬ ಅರೆಸ್ಟ್ ಆದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಸ್ವಾಮಿ? ನಡೆದಿರೋದು ನಿಮ್ಮ ಇಲಾಖೆಯಲ್ಲಿ, ಆ ಇಲಾಖೆ ಜವಾಬ್ದಾರಿ ಇರ್ತಕ್ಕಂಥದ್ದು. ನಾಚಿಕೆ ಇದ್ರೆ ನಿಮಗೆ ಮೊದಲು ನೀವು ರಾಜೀನಾಮೆ ಕೊಡಬೇಕು. ನಮ್ಮ ಜೊತೆಗೆ ದೂರುದಾರ ಲಕ್ಷ್ಮೀನಾರಾಯಣ ಅವರು ಇದ್ದಾರೆ. ಲಕ್ಷ್ಮೀನಾರಾಯಣ ಅವರೇ, ನಿನ್ನೆ ಸದನದಲ್ಲಿ ಉತ್ತರ ಕೊಟ್ಟರು, ನಿಮ್ಮ ವಿಚಾರನೂ ಪ್ರಸ್ತಾಪ ಆಯ್ತು. ಅವರ ಡಾಕ್ಯುಮೆಂಟೇ ಸರಿ ಇರಲಿಲ್ಲ. ಅವರು ಈಗ ಡಾಕ್ಯುಮೆಂಟ್ ಸರಿ ಇಲ್ಲದೆ ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಈಗ ವಿನಾಕಾರಣ ಆರೋಪವನ್ನು ಮಾಡಿರೋದು ಅಂತ ಏನು ಹೇಳ್ತೀರಿ ಸರ್? ಡಾಕ್ಯುಮೆಂಟ್ ಸರಿ ಇಲ್ದೇ ಅಪ್ಲೋಡ್ ಹೆಂಗ್ ಮಾಡ್ತಾರೆ? ಈಗ ಡಾಕ್ಯುಮೆಂಟ್ ಸರಿ ಇಲ್ದೇನೆ ಫೀಸ್ ಹೆಂಗ್ ಕಟ್ಸ್ಕೊಳ್ತಾರೆ? ಈಗ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ನಾವ್ ಏನೇನು ಅವ್ರು ಹೇಳಿದ್ರು ಎಲ್ಲಾನು ಕೊಟ್ಟು ಅದನ್ನೇ ತಿರ್ಚಕ್ ಹೊಟ್ಟಿದ್ದಾರೆ. ಅವ್ರು ಏನೇನ್ ಮಾಡ್ತಾರೋ ಮಾಡ್ಲಿ. ಈಗ ನಮ್ದು ಈಗ ಅಪ್ಲಿಕೇಶನ್ ಕೊಟ್ಟು ಆಗ್ಲೇ 6ನೇ ತಾರೀಕಿಗೆ ಅಪ್ಲೋಡ್ ಆಗಿದೆ, ಇನ್ಸ್ಪೆಕ್ಷನ್ ಆಗಿದೆ. ಆವತ್ತೇ ನಾನು ದುಡ್ಡು ಕೊಡೋ ದಿವಸ ಈಗ ಮಧ್ಯಾಹ್ನದ ಒಳಗಡೆ ಅಪ್ಲೋಡ್ ಮಾಡಿ ಅಂತ ಹೇಳಿ ಎಲ್ಲರಿಗೂ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ರು DC ಅವರು. ಅಷ್ಟೆಲ್ಲ ಇದ್ಮೇಲೆ ಈಗ ಮತ್ತೆ ಡಾಕ್ಯುಮೆಂಟ್ ಸರಿ ಇಲ್ಲ, ಇದಿಲ್ಲ ಅಂತ ಹೇಳಿ ಹೇಳಂತದ್ದು ಏನಿದೆ ಅದನ್ನ ಏನ್ ಕೊಡ್ತಾರ ಇದು ಕೊಡ್ಲಿ. ನನ್ನ ಹತ್ರನೂ ಎಲ್ಲ ದಾಖಲೆ ಇದೆ, ಕೊಡ್ತೀನಿ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.